ಇಡೀ ಮಹಾಭಾರತ ಯುದ್ಧವನ್ನು ಒಂದೇ ನಿಮಿಷದಲ್ಲಿ ಪೂರ್ಣಗೊಳಿಸುವಂಥ ಒಂದು ಯೋಧ ಇದ್ದಾನೆ. ಯಾರು ಗೊತ್ತಾ? ಬಾರ್ಬರಿಕ ಅಂತ. ಇವರು ಭೀಮನ ಮೊಮ್ಮಗ. ಇವನ ಹತ್ರ 3 ಬಾಣ ಇರ್ತವೆ, ಪವರ್ಫುಲ್ ಆದ ಬಾಣ. ಒಂದು ಶತ್ರುಗಳನ್ನು ಕಂಡುಹಿಡಿಯೋದು, ಇನ್ನೊಂದು ಆ ಶತ್ರುಗಳನ್ನು ಒಂದೇ ಕ್ಷಣದಲ್ಲಿ ನಾಶ ಮಾಡೋದು, ಇನ್ನೊಂದು ಆ ಬಾಣ ತಿರುಗಿ ಮತ್ತೆ ಇವ್ರ ಹತ್ರನೇ ಬರುತ್ತೆ. ಆ ಥರ ಅಷ್ಟು ಪವರ್ಫುಲ್ ಆಗಿರ್ತಾರೆ ಯಾರು? ಬಾರ್ಬರಿಕ ಅನ್ನೋರು. ಈ ಬಾರ್ಬರಿಕ ಯುದ್ಧಕ್ಕಿಂತ ಮೊದಲೊಂದು ಮಾತು ಕೊಟ್ಟಿರ್ತಾನೆ, ನಾನು ಯಾರು ಸೋಲ್ತಿರ್ತಾರೆ ಅಥವಾ ಯಾರು ವೀಕ್ ಆಗಿರ್ತಾರಲ್ಲ ಅವ್ರ ಜೊತೆ ನಾನು ಯುದ್ಧ ಆಡ್ತೀನಿ ಅಂತಂತೇಳಿ, ಅವ್ರ ಕಡೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಕೃಷ್ಣ ಇದನ್ನು ಕೇಳಿ, ಈ ಥರ ಆಗಬಾರ್ದು, ಈ ಥರ ಆದರೆ ಎಲ್ಲರನ್ನೂ ಕೊಲ್ತಾನೆ, ಆ ಕಡೆಯವ್ರನ್ನ ಈ ಕಡೆಯವ್ರನ್ನ ಎಲ್ಲರನ್ನೂ ಕೊಲ್ತಾನೆ ಅಂತೇಳಿ ಕೃಷ್ಣ ಏನು ಮಾಡ್ತಾನೆ, ಹೋಗಿ ಒಂದು ದಾನ ಕೇಳ್ತಾನೆ. ಯಾರಿಗೆ? ಬಾರ್ಬರಿಕಗೆ. ಅವಾಗ ಬಾರ್ಬರಿಕ, ಹೇಳು ನಿನ್ನ ದಾನ ಏನು ಬೇಕು, ನಿಂಗೆ ಏನು ದಾನ ಬೇಕು ಅಂತ ಕೇಳಿದಾಗ ಅವಾಗ ಕೃಷ್ಣ ಹೇಳ್ತಾನೆ, ನನಗೆ ನಿನ್ನ ತಲೆ ಬೇಕು ಅಂತ. ಅವಾಗ ಬಾರ್ಬರಿಕ ತಲೆ ಕೊಡ್ತಾನೆ ಕೃಷ್ಣಂಗೆ. ಸೊ ಆ ಕೃಷ್ಣ ಆ ತಲೆನ ತಗೊಂಡೋಗಿ ಒಂದು ಬೆಟ್ಟದ ಮೇಲೆ ಇಡ್ತಾನೆ. ಬೆಟ್ಟದ ಮೇಲಿಟ್ಟು ಬಾರ್ಬರಿಕ ಅಲ್ಲಿಂದ ಯುದ್ಧವನ್ನು ನೋಡ್ತಾನೆ. ಯಾರು ಇಲ್ಲಿ ನಡೆಯೋ ಯುದ್ಧನ ಅಲ್ಲಿಂದ ನೋಡ್ತಾನೆ.